ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ಅವನು ನೂರಾರು ಕನಸುಗಳು ಹೊತ್ತುಕೊಂಡು ನಿಂತಿದ್ದ ಯುವಕ. ಅಷ್ಟೇ ಅಲ್ಲ, ಅವರ ತಂದೆ ತಾಯಿಗೂ ಒಂದು ಆಸೆ ಇರುತ್ತೆ. ನನ್ನ ಮಗನು ಚೆನ್ನಾಗಿರುವ ಹುಡುಗಿಯನ್ನು ನೋಡಿ ಒಳ್ಳೆಯ ಜೀವನ ಮಾಡಲಿ, ಸಂಸಾರ ಸುಖಕರವಾಗಿ ಸಾಗಲಿ ಅಂತ ಯಾವ ತಂದೆ ತಾಯಿ ಆದರೂ ಆಸೆ ಪಡ್ತಾರೆ. ಆದರೆ ಅದೇ ನಿಟ್ಟಿನಲ್ಲಿ ಓದಂತ ಒಬ್ಬ ಯುವಕನಿಗೆ ಅನ್ಯಾಯವಾಗಿದೆ. ಇನ್ನೇನು ಅವರ ಜೀವನ ಕ್ಷಣ ಮಾತ್ರದಲ್ಲಿ ಹೋಗಬೇಕು ಅನ್ನುವಷ್ಟರಲ್ಲಿ ದೇವರು ಇದ್ದಾರೆ ಅನ್ನೋ ಮಾತು ಮತ್ತೆ ಫುಲ್ವಾಗಿದೆ. ಅವರು ಬದುಕುಳಿದು ಬಂದಿದ್ದಾರೆ. ಈ ಕಥೆ ತುಂಬಾ ರೋಚಕವಾಗಿದೆ. ಈ ಸ್ಟೋರಿ ಕೇಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬಂಧುಗಳೇ, ಈ ವ್ಯಕ್ತಿ ಖಾಸಗಿ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಯುವಕ. ಇವನ ಹೆಸರು ರವೀಶ. ಅದೇ ವಧುವಿನ ಹೆಸರು ನಯನ. ಇಲ್ಲಿ ನೋಡಿ ಟ್ವಿಸ್ಟ್ ಇರೋದು, ಇನ್ನೇನು ಮದುವೆ ಆಗುವ ಒಂದು ಸಂದರ್ಭ. 28ನೇ ತಾರೀಕು ಆರತಕ್ಷತೆಯ ಕಾರ್ಯಕ್ರಮ, 29ನೇ ತಾರೀಕದಲ್ಲಿ ಅದ್ದೂರಿಯಾದ ಮದುವೆ ಸಂಭ್ರಮ ತುಂಬಾ ಜೋರಾಗಿತ್ತು. ಸಡಗರದಲ್ಲಿ ಎಲ್ಲ ಕುಟುಂಬಸ್ಥರು ಕೂಡ ಭಾಗಿಯಾಗಿದ್ದರು, ಖುಷಿಯಾಗಿ ಇದ್ದರು ಅನ್ನುವಷ್ಟರಲ್ಲಿ ಒಂದು ಆಘಾತ ಸಂಗತಿ ನಡೆದೇ ಬಿಟ್ಟಿತು. ವೀಕ್ಷಕರೇ, ಅಂದು ಜನವರಿ 28, 2026. ವರ ಇನ್ನೇನು ಆರತಕ್ಷತೆಯ ಸಮಯಕ್ಕೆ ಕಲ್ಯಾಣ ಮಂಟಪಕ್ಕೆ ಹೋಗಬೇಕು ಎನ್ನುವ ದಾರಿಯಲ್ಲಿ ಒಂದು ಆಘಾತವೊಂದು ನಡೆದು ಹೋಗುತ್ತದೆ. ಇವನ ಕಾರಿಗೆ ಮತ್ತೊಂದು ಕಾರು ಅಡ್ಡವಾಗಿ ನಿಂತೇ ಬಿಡುತ್ತೆ ನೋಡಿ. ಆ ಕಾರಿನಲ್ಲಿ ಬರೋಬ್ಬರಿ ಒಬ್ಬರಲ್ಲ ಇಬ್ಬರಲ್ಲ 4 ಜನ ಯುವಕರು ಚಾಕುವನ್ನು ತೆಗೆದುಕೊಂಡು ಹೊರಗಡೆ ಬರ್ತಾರೆ. ಇನ್ನೇನು ವರನಿಗೆ ಚುಚ್ಚಬೇಕು ಅನ್ನುವಷ್ಟರಲ್ಲಿ ಅಕಸ್ಮಾತ್ ಮಿಸ್ ಆಗಿ ಕೈಗೆ ಚುಚ್ಚುತ್ತಾರೆ. ಅಲ್ಲಿಂದ ಅವರು ಪರಾರಿಯಾಗುತ್ತಾರೆ. ಮದುವೆಯ ಮನೆಯಲ್ಲಿ ಸಂಭ್ರಮದಿಂದ ನಡೆಯಬೇಕಾದಂತ ಆ ಯುವಕ, ಆ ವರ ಏನಿದರೆ ಆಗ ಆಸ್ಪತ್ರೆಯ ಪಾಲಾಗ್ತಾರೆ. ನಯನ ಅವಳ ಪ್ರಿಯತಮನಾದ ದರ್ಶನ್ ಆ ಕಾರಿನಲ್ಲಿ ಇರ್ತಾನೆ. ಅಂದ್ರೆ ಆ ದರ್ಶನೇ ಆ ಎಲ್ಲ ಕೆಲಸಕ್ಕೆ ಕಾರಣ ಅಂತ ಅನ್ಕೋಬೇಡಿ. ಇಲ್ಲಿ ಮತ್ತೊಂದು ಟ್ವಿಸ್ಟ್ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸಿನಿಮಾಕ್ಕಿಂತ ಯಾವುದೇ ರೀತಿ ಕಡಿಮೆ ಇಲ್ಲ ಈ ಕಥೆ. ಅವನ ಕೊಲೆಗೆ ಪ್ರಯತ್ನಿಸಿದ್ದು ಬೇರೆ ಯಾರು ಅಲ್ಲ, ಇವನ ಮದುವೆ ಆಗುವ ಆ ಯುವತಿ ನಯನ. ತುಂಬಾ ಆಶ್ಚರ್ಯ ಆಯ್ತಲ್ಲ, ಆದ್ರೂ ಇದು ಸತ್ಯ, ನಂಬಲೇಬೇಕಾದ ಸಂಗತಿ. ಈ ಮುಂಚೆ ದರ್ಶನ್ ಮತ್ತು ನಯನಗೆ ತುಂಬಾ ಕ್ಲೋಸ್ ಇತ್ತು, ಅಂದ್ರೆ ಪ್ರೀತಿ ಕೂಡ ಮಾಡಿದ್ರು. ಇವನು ತಮಟೆ ಬಾರಿಸುವ ಕೆಲಸದ ಜೊತೆಗೆ ಪುಸ್ತಕವನ್ನು ಮಾರಾಟ ಮಾಡ್ತಿದ್ದಂತೆ. ಈ ಕೆಲಸದ ಕುರಿತು ತಂದೆ ತಾಯಿಗಳಿಗೆ ಹೇಳಿದರೆ ನನ್ನ ಮಾನ ಮರ್ಯಾದೆ ಎಲ್ಲಿ ಹಾಳಾಗುತ್ತೋ ಅನ್ನೋ ದೃಷ್ಟಿಯಿಂದ ನಯನ ಅದನ್ನು ಯಾರಿಗೂ ಹೇಳಿದ್ದಿಲ್ಲ. ಬಟ್ ಹೇಳಲೇಬೇಕಿತ್ತು, ಹೇಳಿಲ್ಲ. ಸೊ ಇದೇ ರೀತಿ ಮದುವೆ ಕೂಡ ಒಪ್ಕೋತಾಳೆ. ರವೀಶ್ ಎನ್ನುವ ಜೊತೆ ಮದುವೆ ಫಿಕ್ಸ್ ಆಗುತ್ತೆ. ಈ ರವೀಶನ ಸ್ಥಳ ಬಂದು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕುನಗಳ್ಳಿಯವನು ಅಂತ ಹೇಳಲಾಗಿದೆ. ಇವಳು ಪ್ರೀ ಪ್ಲಾನ್ ಮಾಡಿ ಇಲ್ಲಿ ದರ್ಶನ್ ಅವನೇ ಮುಂದಾಗಿದ್ದಿಲ್ಲ, ಅವನನ್ನು ಕೊಲೆ ಮಾಡೋದಕ್ಕೆ ನಯನನೇ ಮುಂದಾಗಿದ್ದವು. ಈ ಎಲ್ಲ ಕಥೆಯನ್ನು ಎಳೆದುಕೊಟ್ಟವಳೇ ನಯನ. ಇದೆಲ್ಲ ಆದ ಸಂದರ್ಭದಲ್ಲಿ ಅವನಿಗೆ ಕೊನೆಗೆ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ನಯನ ಇಲ್ಲಿ ನವರಂಗಿಯ ನಾಟಕ ಆಡ್ತಾಳೆ. ನಿಮ್ಗೆ ಹೀಗಾದ್ರೆ ನಾನೇನ್ ಮಾಡ್ಲಿ, ನನ್ನ ಮದುವೆ ಆಗೋರು ಯಾರು ಅಂತಂದು ಹೇಳಿ ಬಣ್ಣದ ಮಾತನಾಡ್ತಾಳೆ. ಈ ಮಾತನ್ನು ಕೇಳಿದ ಪೊಲೀಸರಿಗೆ ಕೂಡ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ಅಷ್ಟು ನವರಂಗಿಯ ನಾಟಕನ ಆಡ್ತಾಳೆ ಈ ನಯನ. ಆ ಮದುವೆಯನ್ನು ಅಲ್ಲೇ ಅವನು ರಿಜೆಕ್ಟ್ ಮಾಡ್ತಾನೆ. ದರ್ಶನ್ ಮತ್ತು ಇನ್ನೊಬ್ಬ ಯುವಕ ಈಗ ಪೊಲೀಸರು ಬಂಧಿಸಿದ್ದಾರೆ ಮತ್ತು ಇನ್ನಿಬ್ಬರನ್ನು ಹುಡುಕಾಡದ ಹಂತದಲ್ಲಿದ್ದಾರೆ ಪೊಲೀಸರು. ಅವರೆಲ್ಲಿ ಹೋಗ್ತಾರೆ, ಪೊಲೀಸರ ಕಡೆಗೆ ಸಿಗಲೇಬೇಕಾನೆ. ಸಿಗ್ತಾರೆ. ರವೀಶನ ಮದುವೆ ಕ್ಯಾನ್ಸಲ್ ಆಗಿ ಒಳ್ಳೇದಾಯ್ತು ಅನ್ಬೇಕಾಗತ್ತೆ. ಯಾಕಂದ್ರೆ ಅಕಸ್ಮಾತ್ ಅವರಿಬ್ಬರ ಮದುವೆ ಏನಾದ್ರೂ ಆಗಿದ್ರೆ ಮುಂದಿನ ದಿನಮಾನಗಳಲ್ಲಿ ಖಂಡಿತ ಅವನಿಗೆ ಆಘಾತ ಕಾದಿತ್ತು. ರವೀಶನಿಗೆ ಆಘಾತ ಕಾದಿತ್ತು. ಅವನಿಗೆ ದೇವರ ಆಶೀರ್ವಾದ ಇದೆ ಎಂದರೆ ತಪ್ಪಾಗೋದಿಲ್ಲ. ಇಂಥ ಇನ್ನು ಎಷ್ಟೋ ಹೆಣ್ಮಕ್ಳು ನಮ್ಮ ಸಮಾಜದಲ್ಲಿ ಇದ್ದಾರೆ. ಈ ಕಥೆ ನೋಡಿದ್ರೆ ಅವರು ತಿಳ್ಕೊಳ್ಳಿ, ಒಂದು ಒಳ್ಳೆ ಜೀವನ ಮಾಡಲಿ ಅನ್ನುವ ಒಂದು ಸತ್ಯ ಕಥೆಯ ಉದ್ದೇಶವೇ ಈ ಕಥೆಯ ಸಾರಾಂಶವಾಗಿದೆ. ಈ ವಿಡಿಯೋ ಕುರಿತು ನಿಮ್ಗೆ ಏನು ಅನಿಸ್ತು? ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ನಮಸ್ಕಾರಗಳು.